ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಅಂತ ಪರಿಸ್ಥಿತಿ ಇದೆ. ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ಈಗಾಗಲೇ ಗಮನಿಸಿದ್ವಿ, ಕೇಳಿದ್ವಿ. ಆದರೆ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಈಗ ಆಟೋ ಚಾಲಕರು ಕೂಡ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕಣ್ಣೀರು ಓಡಿಸೋದು ಬಿಡಿ, ಅವ್ರ ಕಣ್ಣೀರನ್ನ ನೋಡುವಂತ ಪ್ರಯತ್ನಕ್ಕೂ ಕೂಡ ಸರ್ಕಾರ ಕೈ ಹಾಕ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ಫುಲ್ ಬ್ಯುಸಿ. ಬಾಗಲಕೋಟೆ, ದಾವಣಗೆರೆ ಎಲೆಕ್ಷನ್ ನಲ್ಲಿ ಸರ್ಕಾರ ಬ್ಯುಸಿ. LPG ಸಿಗ್ತಿಲ್ಲ, ರಾಜ್ಯಾದ್ಯಂತ ಆಟೋಗಳು ಸ್ತಬ್ಧವಾಗಿದೆ, ರಸ್ತೆಗಿಳಿತಾ ಇಲ್ಲ, ಜೀವನ ನಡೀತಾ ಇಲ್ಲ. ದುಡಿಮೆಯನ್ನ ನಂಬಿಕೊಂಡಿರುವಂತಹ ಆಟೋ ಚಾಲಕರು ತಲೆ ಮೇಲೆ ಕೈ ಇಟ್ಕೊಂಡು ಕೂರುವಂತಹ ಪರಿಸ್ಥಿತಿಯಲ್ಲಿದ್ರೆ, ಈ ಕಡೆಯಲ್ಲಿ ಇದೆಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾದಂತ ಸರ್ಕಾರ ಮಾತ್ರ ಬಾಗಲಕೋಟೆ, ದಾವಣಗೆರೆ ಎಲೆಕ್ಷನ್ ನಲ್ಲಿ ಫುಲ್ ಬ್ಯುಸಿ. ಗೃಹ ಬಳಕೆ ಸಿಲಿಂಡರ್ಗೆ ಉದ್ದುದ್ದ ಕ್ಯೂ ಗಮನಿಸಿದ್ವಿ. ಕಮರ್ಷಿಯಲ್ ಸಿಲಿಂಡರ್ಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ, ಹೋಟೆಲ್ಗಳು ಬಂದ್ ಆಗ್ತಾ ಇದೆ, ಇದೆಲ್ಲವನ್ನು ಗಮನಿಸಿದ್ವಿ. ದರ ಏರಿಕೆಯ ಬಿಸಿ ಕೂಡ ನಮಗೆ ತಟ್ತಾ ಇದೆ. ಆದರೆ ಸರ್ಕಾರ ಮಾತ್ರ ತಲೆ ಕೆಡಿಸ್ಕೊಂಡಿರೋದು ದಾವಣಗೆರೆ ಹಾಗೂ ಬಾಗಲಕೋಟೆಯ ಉಪಚುನಾವಣೆ ಗೆಲುವಿನ ಬಗ್ಗೆ. ಈ ಆಟೋ ಚಾಲಕರು ನೊಂದು ಕಣ್ಣೀರು ಹಾಕ್ತಾ ಇದ್ದಾರೆ, ಆತ್ಮಹತ್ಯೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅನೇಕರಿಗೆ ಸಮಸ್ಯೆ ಆಗ್ತಾ ಇದ್ರೆ ಸಚಿವರುಗಳು, ಶಾಸಕರುಗಳು, ಜೊತೆಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವರೆಲ್ಲರೂ ಕೂಡ ಬ್ಯುಸಿ ಆಗಿರೋದು, ಇಡೀ ಸರ್ಕಾರ ಬ್ಯುಸಿ ಆಗಿರೋದು ದಾವಣಗೆರೆ ಹಾಗೂ ಬಾಗಲಕೋಟೆಯ ಎಲೆಕ್ಷನ್ನಲ್ಲಿ. ಸಚಿವರು, ಅಧಿಕಾರಿಗಳು ಎಲ್ಲರೂ ಕೂಡ ಉಪಚುನಾವಣೆಯ ಕೆಲಸದಲ್ಲಿ ಬ್ಯುಸಿ. ಸರ್ಕಾರದಲ್ಲಿ ಯಾರು ಕೇಳಬೇಕೋ, ಯಾರು ಕಿವಿಯಾಗಬೇಕೋ ಅವರೆಲ್ಲರೂ ಕೂಡ ಎಲೆಕ್ಷನ್ ಬ್ಯುಸಿ. ಜನರ ಈ ಗ್ಯಾಸ್ ಸಂಕಷ್ಟವನ್ನ ಸರ್ಕಾರ ಹಾಗಾದ್ರೆ ಕಡೆಗಣಿಸುತ್ತಾ ಅನ್ನೋ ಪ್ರಶ್ನೆ ಮೇಲ್ನೋಟಕ್ಕಂತೂ ಹೌದು. ಅದರ ಜೊತೆಯಲ್ಲಿ ಜನರ ಕಷ್ಟವನ್ನ ಆಲಿಸಬೇಕಾದಂತಹ ಸರ್ಕಾರ ಕಷ್ಟದ ಸಂದರ್ಭದಲ್ಲಿ ಜೊತೆಯಾಗಿ ನಿಂತಿಲ್ಲ ಅನ್ನೋದು ಅಷ್ಟೇ ಸತ್ಯ. ಕೇರಳ, ಅಸ್ಸಾಂ ಚುನಾವಣೆಯಲ್ಲೂ ಕೂಡ ರಾಜ್ಯದ ನಾಯಕರು ಬ್ಯುಸಿಯಾಗಿದ್ದಾರೆ. ಆಹಾರ ಸಚಿವರು ಕೂಡ ಅದನ್ನೇ ಹೇಳ್ತಾರೆ. ಹಾಗಾದ್ರೆ ಸರ್ಕಾರಕ್ಕೆ ಜನರ ಈ ತಾಪತ್ರಯಗಳು, ತೊಂದರೆಗಳು, ಕಷ್ಟದ ಪರಿಸ್ಥಿತಿ, ಸಂಕಷ್ಟ ಇದೆಲ್ಲವನ್ನು ಕೂಡ ನೋಡುವಂತ ಒಂದು ಮನಸ್ಥಿತಿಯೂ ಕೂಡ ಇಲ್ಲದೆ ಹೋಯ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದ್ರ ಬಗ್ಗೆ ಆಹಾರ ಸಚಿವ ಮುನಿಯಪ್ಪನವರು ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ಸರ್ಕಾರ ಯಾವ್ದ್ರಲ್ಲಿ ಬ್ಯುಸಿ ಇದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ ನೋಡಿ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದ್ರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದ್ದೀವಿ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದೆ, ಕ್ಯೂ ಆಗಿದೆ, ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನು ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೋತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾ ಇದೆ, ಇಡೀ ದೇಶ ಅಲ್ಲ ಇಡೀ ಜಗತ್ತೇ ಇವತ್ತು ತತ್ತರಿಸುವಂಥ ಕೆಲಸ ಆಗಿದೆ. ಇಂಥ ಸಂದರ್ಭದಲ್ಲಿ ಜನ ಕೂಡ ಕೋಆಪ್ರೇಟ್ ಮಾಡಬೇಕು. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಅಂತ ಪರಿಸ್ಥಿತಿ ಇದೆ. ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ಈಗಾಗಲೇ ಗಮನಿಸಿದ್ವಿ, ಕೇಳಿದ್ವಿ. ಆದರೆ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಈಗ ಆಟೋ ಚಾಲಕರು ಕೂಡ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕಣ್ಣೀರು ಓಡಿಸೋದು ಬಿಡಿ, ಅವ್ರ ಕಣ್ಣೀರನ್ನ ನೋಡುವಂತ ಪ್ರಯತ್ನಕ್ಕೂ ಕೂಡ ಸರ್ಕಾರ ಕೈ ಹಾಕ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ಫುಲ್ ಬ್ಯುಸಿ. ಬಾಗಲಕೋಟೆ, ದಾವಣಗೆರೆ ಎಲೆಕ್ಷನ್ ನಲ್ಲಿ ಸರ್ಕಾರ ಬ್ಯುಸಿ. LPG ಸಿಗ್ತಿಲ್ಲ, ರಾಜ್ಯಾದ್ಯಂತ ಆಟೋಗಳು ಸ್ತಬ್ಧವಾಗಿದೆ, ರಸ್ತೆಗಿಳಿತಾ ಇಲ್ಲ, ಜೀವನ ನಡೀತಾ ಇಲ್ಲ. ದುಡಿಮೆಯನ್ನ ನಂಬಿಕೊಂಡಿರುವಂತಹ ಆಟೋ ಚಾಲಕರು ತಲೆ ಮೇಲೆ ಕೈ ಇಟ್ಕೊಂಡು ಕೂರುವಂತಹ ಪರಿಸ್ಥಿತಿಯಲ್ಲಿದ್ರೆ, ಈ ಕಡೆಯಲ್ಲಿ ಇದೆಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾದಂತ ಸರ್ಕಾರ ಮಾತ್ರ ಬಾಗಲಕೋಟೆ, ದಾವಣಗೆರೆ ಎಲೆಕ್ಷನ್ ನಲ್ಲಿ ಫುಲ್ ಬ್ಯುಸಿ. ಗೃಹ ಬಳಕೆ ಸಿಲಿಂಡರ್ಗೆ ಉದ್ದುದ್ದ ಕ್ಯೂ ಗಮನಿಸಿದ್ವಿ. ಕಮರ್ಷಿಯಲ್ ಸಿಲಿಂಡರ್ಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ, ಹೋಟೆಲ್ಗಳು ಬಂದ್ ಆಗ್ತಾ ಇದೆ, ಇದೆಲ್ಲವನ್ನು ಗಮನಿಸಿದ್ವಿ. ದರ ಏರಿಕೆಯ ಬಿಸಿ ಕೂಡ ನಮಗೆ ತಟ್ತಾ ಇದೆ. ಆದರೆ ಸರ್ಕಾರ ಮಾತ್ರ ತಲೆ ಕೆಡಿಸ್ಕೊಂಡಿರೋದು ದಾವಣಗೆರೆ ಹಾಗೂ ಬಾಗಲಕೋಟೆಯ ಉಪಚುನಾವಣೆ ಗೆಲುವಿನ ಬಗ್ಗೆ.
ಈ ಆಟೋ ಚಾಲಕರು ನೊಂದು ಕಣ್ಣೀರು ಹಾಕ್ತಾ ಇದ್ದಾರೆ, ಆತ್ಮಹತ್ಯೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅನೇಕರಿಗೆ ಸಮಸ್ಯೆ ಆಗ್ತಾ ಇದ್ರೆ ಸಚಿವರುಗಳು, ಶಾಸಕರುಗಳು, ಜೊತೆಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವರೆಲ್ಲರೂ ಕೂಡ ಬ್ಯುಸಿ ಆಗಿರೋದು, ಇಡೀ ಸರ್ಕಾರ ಬ್ಯುಸಿ ಆಗಿರೋದು ದಾವಣಗೆರೆ ಹಾಗೂ ಬಾಗಲಕೋಟೆಯ ಎಲೆಕ್ಷನ್ನಲ್ಲಿ. ಸಚಿವರು, ಅಧಿಕಾರಿಗಳು ಎಲ್ಲರೂ ಕೂಡ ಉಪಚುನಾವಣೆಯ ಕೆಲಸದಲ್ಲಿ ಬ್ಯುಸಿ. ಸರ್ಕಾರದಲ್ಲಿ ಯಾರು ಕೇಳಬೇಕೋ, ಯಾರು ಕಿವಿಯಾಗಬೇಕೋ ಅವರೆಲ್ಲರೂ ಕೂಡ ಎಲೆಕ್ಷನ್ ಬ್ಯುಸಿ. ಜನರ ಈ ಗ್ಯಾಸ್ ಸಂಕಷ್ಟವನ್ನ ಸರ್ಕಾರ ಹಾಗಾದ್ರೆ ಕಡೆಗಣಿಸುತ್ತಾ ಅನ್ನೋ ಪ್ರಶ್ನೆ ಮೇಲ್ನೋಟಕ್ಕಂತೂ ಹೌದು. ಅದರ ಜೊತೆಯಲ್ಲಿ ಜನರ ಕಷ್ಟವನ್ನ ಆಲಿಸಬೇಕಾದಂತಹ ಸರ್ಕಾರ ಕಷ್ಟದ ಸಂದರ್ಭದಲ್ಲಿ ಜೊತೆಯಾಗಿ ನಿಂತಿಲ್ಲ ಅನ್ನೋದು ಅಷ್ಟೇ ಸತ್ಯ. ಕೇರಳ, ಅಸ್ಸಾಂ ಚುನಾವಣೆಯಲ್ಲೂ ಕೂಡ ರಾಜ್ಯದ ನಾಯಕರು ಬ್ಯುಸಿಯಾಗಿದ್ದಾರೆ. ಆಹಾರ ಸಚಿವರು ಕೂಡ ಅದನ್ನೇ ಹೇಳ್ತಾರೆ. ಹಾಗಾದ್ರೆ ಸರ್ಕಾರಕ್ಕೆ ಜನರ ಈ ತಾಪತ್ರಯಗಳು, ತೊಂದರೆಗಳು, ಕಷ್ಟದ ಪರಿಸ್ಥಿತಿ, ಸಂಕಷ್ಟ ಇದೆಲ್ಲವನ್ನು ಕೂಡ ನೋಡುವಂತ ಒಂದು ಮನಸ್ಥಿತಿಯೂ ಕೂಡ ಇಲ್ಲದೆ ಹೋಯ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದ್ರ ಬಗ್ಗೆ ಆಹಾರ ಸಚಿವ ಮುನಿಯಪ್ಪನವರು ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ಸರ್ಕಾರ ಯಾವ್ದ್ರಲ್ಲಿ ಬ್ಯುಸಿ ಇದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ ನೋಡಿ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ದಿನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ದಿನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3,000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದ್ದೀವಿ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ಕೆ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದೆ, ಕ್ಯೂ ಆಗಿದೆ, ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನು ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅಲ್ಲದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾ ಇದೆ, ಇಡೀ ದೇಶ ಅಲ್ಲ ಇಡೀ ಜಗತ್ತೇ ಇವತ್ತು ತತ್ತರಿಸುವಂಥ ಕೆಲಸ ಆಗಿದೆ. ಇಂಥ ಸಂದರ್ಭದಲ್ಲಿ ಜನ ಕೂಡ ಕೋಆಪ್ರೇಟ್ ಮಾಡಬೇಕು. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ ಬಾರ್ದು, ಅಲ್ಲದೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾ ಇದೆ, ಇಡೀ ದೇಶ ಅಲ್ಲ ಇಡೀ ಜಗತ್ತೇ ಇವತ್ತು ತತ್ತರಿಸುವಂಥ ಕೆಲಸ ಆಗಿದೆ. ಇಂಥ ಸಂದರ್ಭದಲ್ಲಿ ಜನ ಕೂಡ ಕೋಆಪ್ರೇಟ್ ಮಾಡಬೇಕು. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ